ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಕೇಂದ್ರ ಸರ್ಕಾರಿ ನೌಕರರ ವೇತನ ಹಾಗೂ ಮಾಜಿ ನೌಕರರ ಪಿಂಚಣಿ ಹೆಚ್ಚಿಸುವ ಉದ್ದೇಶದಿಂದ 8ನೇ ವೇತನ ಆಯೋಗವನ್ನ ಶೀಘ್ರದಲ್ಲೇ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಅಕ್ಟೋಬರ್ 28, 2025ರಂದು 8ನೇ ವೇತನ ಆಯೋಗದ ಎಲ್ಲಾ ನಿಯಮಗಳಿಗೆ ಸರ್ಕಾರ ಅನುಮೋದನೆ ನೀಡಿದ್ದು, ಆಯೋಗವನ್ನು ಈಗಾಗಲೇ ರಚಿಸಲಾಗಿದೆ. ಈ ಆಯೋಗವು ಮುಂದಿನ 18 ತಿಂಗಳೊಳಗೆ ತನ್ನ ಶಿಫಾರಸುಗಳನ್ನು ಸಲ್ಲಿಸಲಿದೆ. ಒಟ್ಟಾರೆಯಾಗಿ ಸುಮಾರು 10 ಮಿಲಿಯನ್ ಜನರ ವೇತನ ಮತ್ತು ಪಿಂಚಣಿಗಳನ್ನು ಪರಿಷ್ಕರಿಸಲು ನಿರ್ಧರಿಸಲಾಗಿದೆ. 8ನೇ ವೇತನ ಆಯೋಗದಿಂದ ಸುಮಾರು 5 ಮಿಲಿಯನ್ ಕೇಂದ್ರ ಸರ್ಕಾರಿ ನೌಕರರು ಹಾಗೂ 6.5 ಮಿಲಿಯನ್ ಪಿಂಚಣಿದಾರರು ನೇರವಾಗಿ ಪ್ರಯೋಜನ ಪಡೆಯಲಿದ್ದು, ಒಟ್ಟಾರೆ ಸುಮಾರು 10 ಮಿಲಿಯನ್ ಜನರ ವೇತನ ಮತ್ತು ಪಿಂಚಣಿಗಳನ್ನು ಪರಿಷ್ಕರಿಸುವ ನಿರೀಕ್ಷೆ ಇದೆ. ಆಯೋಗವು ಪ್ರಸ್ತುತ ವೇತನ, ಡಿಎ, ಬಾಕಿ ಮೊತ್ತಗಳ ಜೊತೆಗೆ ಪಿಂಚಣಿ ವ್ಯವಸ್ಥೆಯ ಮೇಲೂ ಪರಿಶೀಲನೆ ನಡೆಸಲಿದೆ. ಈ ಹಿನ್ನೆಲೆಯಲ್ಲಿ ಅಕಾಲಿಕವಾಗಿ ರಾಜೀನಾಮೆ ನೀಡುವ ಅಥವಾ ಸ್ವಯಂ ಪ್ರೇರಿತ ನಿವೃತ್ತಿ ವಿಆರ್ಎಸ್ ಪಡೆಯುವ ಸರ್ಕಾರಿ ನೌಕರರಿಗೆ ಪಿಂಚಣಿ ಸಿಗುತ್ತದೆಯೇ ಎಂಬ ಪ್ರಶ್ನೆ. 8ನೇ ವೇತನ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯುಪಿಎಸ್ ನಿಯಮಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಪಿಂಚಣಿ ವ್ಯವಸ್ಥೆಯಲ್ಲಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ 2 ಆಯ್ಕೆಗಳಿವೆ: ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ ಮತ್ತು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್. 2004ರಲ್ಲಿ ಹಳೆಯ ಪಿಂಚಣಿ ಯೋಜನೆಯ ಬದಲಾಗಿ ಎನ್ಪಿಎಸ್ ಜಾರಿಗೆ ಬಂದಿತ್ತು. ನಂತರ ಏಪ್ರಿಲ್ 1, 2025ರಿಂದ ಯುಪಿಎಸ್ ಅನ್ನ ಜಾರಿಗೆ ತರಲಾಗಿದೆ. ನೌಕರರು ಎನ್ಪಿಎಸ್ನಲ್ಲಿ ಮುಂದುವರಿಯಬಹುದಾಗಿಯೂ ಅಥವಾ ಯುಪಿಎಸ್ಗೆ ಬದಲಾಯಿಸಬಹುದಾಗಿಯೂ ಇದೆ. ಯುಪಿಎಸ್ಗೆ ಬದಲಾಯಿಸುವ ಗಡುವನ್ನ ನವೆಂಬರ್ 30ರವರೆಗೆ ವಿಸ್ತರಿಸಲಾಗಿದೆ. ಯುಪಿಎಸ್ನಲ್ಲಿ ನಿಮಗೆ ಖಚಿತವಾದ ಕುಟುಂಬ ಪಿಂಚಣಿ ಸೌಲಭ್ಯವನ್ನ ನೀಡುತ್ತದೆ. ಇದರರ್ಥ ಉದ್ಯೋಗಿಯ ಮರಣದ ಸಮಯದಲ್ಲಿ ಸಂಗ್ರಹವಾದ ಪಿಂಚಣಿಯ 60% ಅನ್ನ ಅವಲಂಬಿತ ಕುಟುಂಬಕ್ಕೆ ನೀಡಲಾಗುತ್ತದೆ. ಯಾರದ್ದಾದರೂ ಸೇವೆ 10 ವರ್ಷಗಳಿಗಿಂತ ಕಡಿಮೆ ಇದ್ದರೂ ಖಚಿತವಾದ ಕನಿಷ್ಠ ಪಿಂಚಣಿ ತಿಂಗಳಿಗೆ 10,000 ರು. ಡಿಎ ಸೇರಿಸಿದರೆ ಇಂದಿನಿಂದ ಅದು ತಿಂಗಳಿಗೆ 15,000 ರು ಆಗುತ್ತದೆ. ಪಿಂಚಣಿ, ಖಚಿತ ಪಿಂಚಣಿ ಮತ್ತು ಖಚಿತ ಕುಟುಂಬ ಪಿಂಚಣಿಗೂ ಡಿಎ ಅನ್ವಯವಾಗುತ್ತದೆ. ಕೈಗಾರಿಕಾ ಕಾರ್ಮಿಕರಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಆಧರಿಸಿ ಡಿಎ ಇರುತ್ತದೆ. ಪ್ರಸ್ತುತ ನಿಯಮದ ಪ್ರಕಾರ ಕೇಂದ್ರ ಸರ್ಕಾರಿ ಉದ್ಯೋಗಿಯೊಬ್ಬರು ತಮ್ಮ ಸೇವೆಯನ್ನ ಪೂರ್ಣಗೊಳಿಸುವ ಮೊದಲು ವಿಆರ್ಎಸ್ ಪಡೆದರೆ ಅವರಿಗೆ ಪಿಂಚಣಿ ಸಿಗುತ್ತದೆ. ಆದಾಗ್ಯೂ ಇದು ಅವರು ಪೂರ್ಣಗೊಳಿಸಿದ ವರ್ಷಗಳ ಸೇವೆಯ ಸಂಖ್ಯೆಯನ್ನ ಅವಲಂಬಿಸಿರುತ್ತದೆ. ಉದ್ಯೋಗಿ ಏಕೀಕೃತ ಪಿಂಚಣಿ ಯೋಜನೆ ಅಂದ್ರೆ ಯುಪಿಎಸ್ ಅನ್ನ ಆರಿಸಿಕೊಂಡಿದ್ದರೆ 20 ವರ್ಷಗಳ ಸೇವೆಯ ನಂತರ ವಿಆರ್ಎಸ್ ತೆಗೆದುಕೊಳ್ಳುವುದರಿಂದ ಅನುಪಾತದ ಪಿಂಚಣಿ ದೊರೆಯುತ್ತದೆ. ಏಕೆಂದ್ರೆ ನಿಯಮದ ಪ್ರಕಾರ ಪೂರ್ಣ ಪಿಂಚಣಿ 25 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ನಂತರವೇ ಪ್ರಾರಂಭವಾಗುತ್ತದೆ. ಆದಾಗ್ಯೂ ನೀವು 10 ವರ್ಷಗಳಿಗಿಂತ ಕಡಿಮೆ ಸೇವೆಯ ನಂತರ ವಿಆರ್ಎಸ್ ತೆಗೆದುಕೊಂಡ್ರೆ ನಿಮಗೆ ಪಿಂಚಣಿ ಸಿಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಗ್ರ್ಯಾಚ್ಯುಟಿ ಪ್ರಯೋಜನ ಮಾತ್ರ ಲಭ್ಯವಿದೆ.